ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ಮೊದಲಿನಿಂದ ಕೊನೆಯವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ. ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಸ್ವಾಗತ. ಇಂದಿನ ಈ ಸಂಚಿಕೆಯಲ್ಲಿ ಪುರುಷ ವಶೀಕರಣ ತಂತ್ರವನ್ನು ತಿಳಿದುಕೊಳ್ಳೋಣ. ನಾನು ಅನೇಕ ವಿಡಿಯೋಗಳಲ್ಲಿ ಈಗಾಗಲೇ ಹೇಳಿದ್ದೇನೆ, ತಂತ್ರ ವಿಧಾನಗಳಲ್ಲಿ ಧರ್ಮಬದ್ಧವಾದಂತಹ ಬಯಕೆಗಳಿದ್ದರೆ ನೀವು ಮಾಡುವಂತಹ ತಂತ್ರ ವಿಧಾನಗಳು ಸದುದ್ದೇಶದಿಂದ ಕೂಡಿದ್ದರೆ ನೀವು ಈ ರೀತಿಯ ತಂತ್ರ ವಿಧಾನಗಳಲ್ಲಿ ಶೀಘ್ರವಾಗಿ ಫಲಗಳನ್ನು ಪಡೆಯಬಹುದು. ಪುರುಷ ವಶೀಕರಣ ತಂತ್ರ, ಈ ಒಂದು ತಂತ್ರ ವಿಧಾನವನ್ನು ಕುಟುಂಬದಲ್ಲಿರ್ತಕ್ಕಂತಹ ಸದಸ್ಯರುಗಳು, ನಿಮ್ಮ ಪತಿ, ನಿಮ್ಮ ಸ್ನೇಹಿತರಿರಬಹುದು, ಅಥವಾ ನೀವು ಪ್ರೀತಿಸಿದಂತಹ ಪ್ರೇಮಿ ಇರಬಹುದು, ಇಂತಹ ಪುರುಷರನ್ನು ನಾವು ಹೇಳಿದಂತೆ ಆ ವ್ಯಕ್ತಿಗಳು ನಡೆದುಕೊಳ್ಳಲು ಈ ಒಂದು ವಿಧಾನವನ್ನು ಪ್ರಯತ್ನ ಮಾಡಬಹುದು. ಹೆಚ್ಚಾಗಿ ದಂಪತಿಗಳಲ್ಲಿ ಅನೇಕರು ಹೊಂದಾಣಿಕೆ ಇರುವುದಿಲ್ಲ. ಸಣ್ಣ ಪುಟ್ಟ ವಿಚಾರಗಳಿಗೂ ಸಹ ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇರ್ತದೆ. ಹಾಗೆ ಪ್ರೀತಿಸಿದಂತಹ ಪ್ರೇಮಿ, ಇಬ್ಬರ ನಡುವೆ, ಪ್ರೇಮಿಗಳ ನಡುವೆ ಮೂರನೇ ವ್ಯಕ್ತಿಯ ಪ್ರವೇಶವಾದಾಗ ನಿಮ್ಮ ಪ್ರೇಮಿ ಈಗ ನಿಮ್ಮನ್ನು ತಿರಸ್ಕರಿಸ್ತಾ ಇರ್ತಕ್ಕಂಥದ್ದು ಅಥವಾ ನಿಮ್ಮನ್ನೀಗ ಸ್ವಲ್ಪ ಮಟ್ಟಿಗೆ ಅವಾಯ್ಡ್ ಮಾಡ್ತಾ ಇರ್ತಕ್ಕಂಥದ್ದು, ಪತಿ ಪರಸ್ತ್ರೀ ವ್ಯಾಮೋಹದಲ್ಲಿದ್ದಾಗ ಪತಿಯನ್ನು ಸರಿದಾರಿಗೆ ತರುವಂತಹ ಪ್ರಯತ್ನ ಮಾಡುವಂತಹ ಪತ್ನಿ ಇರಬಹುದು. ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡೋದ್ರಿಂದ ನೀವು ಹೇಳಿದ ಹಾಗೆ ನಿಮಗೆ ಅನುಕೂಲಕರವಾಗಿ ಆ ಪುರುಷ ನಡೆದುಕೊಳ್ಳೋದರಲ್ಲಿ ಯಾವುದೇ ಸಂಶಯ ಇರೋದಿಲ್ಲ. ಯಾವುದೇ ದುರುದ್ದೇಶ ಮತ್ತು ದುರಾಲೋಚನೆಗಳಿಗಾಗಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಾರ್ದು. ನಿಮ್ಮ ಉದ್ದೇಶ, ನೀವು ಮಾಡುವಂತಹ ಈ ಕಾರ್ಯ ಸದುದ್ದೇಶದಿಂದ ಕೂಡಿದ್ರೆ ನೀವು ಶೀಘ್ರವಾಗಿ ಇದರಿಂದ ಲಾಭವನ್ನು ಪಡಿಬಹುದು. ಈ ಉಪಾಯವನ್ನು ಶುಕ್ರವಾರದಂದು ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 9ರ ಮಧ್ಯಕಾಲದಲ್ಲಿ ಪ್ರಯತ್ನ ಮಾಡಬೇಕಾಗಿರ್ತದೆ. ಯಾವುದೇ ಖರ್ಚಿಲ್ಲದೆ ನಿಮ್ಮ ಸ್ವತಃ ಕೈಗಳಲ್ಲಿ ನೀವೇ ಪ್ರಯತ್ನ ಮಾಡಬಹುದಾದಂತಹ ಸರಳ ವಿಧಾನವನ್ನು ಇಂದಿನ ಈ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ನಮ್ಮ ಚಾನೆಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿರತಕ್ಕಂತಹವರು ಈ ಕೂಡಲೇ ಈ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬರ್ತಕ್ಕಂತಹ ಬೆಲ್ಲೈಕನ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಮುಂದಿನ ದಿನಗಳಲ್ಲಿ ಮಾಡ್ತಕ್ಕಂತಹ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಸಿಗ್ತದೆ. ತುಂಬ ಸರಳವಾಗಿರ್ತಕ್ಕಂತಹ ಈ ಉಪಾಯವನ್ನು ನಿಮಗೆ ತಿಳಿದಿರ್ತಕ್ಕಂತಹ ಸ್ನೇಹಿತರೊಂದಿಗೆ ಈ ಒಂದು ಮಾಹಿತಿ ಅಥವಾ ಈ ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ. ಯಾರಿಗಾದರೂ ಇದರಿಂದ ಲಾಭವಾಗಬಹುದು. ಸೊ ಈ ಒಂದು ಪ್ರಯತ್ನವನ್ನು ಮಾಡಲಿಕ್ಕೆ ನಮಗೆ ಬೇಕಾಗಿರ್ತಕ್ಕಂತಹ ವಸ್ತುಗಳೆಂದರೆ, ನಿಮ್ಮ ದೇವರ ಕೋಣೆಯಲ್ಲಿ ಸುಲಭವಾಗಿ ಸಿಗುವಂತಹ ವಸ್ತು ಅರಿಶಿನ. ಹಾಗೆ ಮನೆಯ ಮುಂಭಾಗದಲ್ಲಿ ಪ್ರತಿಯೊಬ್ಬರು ತುಳಸಿ ಗಿಡವನ್ನು ನೆಟ್ಟಿರ್ತೀರ. ಹಾಗಾಗಿ ತುಳಸಿ ಎಲೆಗಳು ಒಂದು 10ರಿಂದ 15 ಎಲೆಗಳು, ತುಳಸಿ ಎಲೆ 10ರಿಂದ 15. ಮಧ್ಯಾಹ್ನ 3 ಗಂಟೆ ನಂತರ ತುಳಸಿ ಎಲೆಯನ್ನು ತೆಗೆದುಕೊಳ್ಳಿ, ಒಂದು 10ರಿಂದ 15. ಎಲೆಯಲ್ಲಿ ತುಳಸಿ ಎಲೆಯಿಂದ ಸ್ವಲ್ಪ ರಸವನ್ನು ತೆಗೆದುಕೊಳ್ಳಿ, ತುಳಸಿ ರಸವನ್ನು ತೆಗೆದುಕೊಳ್ಬೇಕು. ಒಂದು ಚಿಕ್ಕದಾಗಿರ್ತಕ್ಕಂತಹ ಒಂದು ಪಾತ್ರೆ ತಗೊಳ್ಳಿ. ಆ ಪಾತ್ರೆಯಲ್ಲಿ ತುಳಸಿ ರಸವನ್ನು, ಹಾಗೆ ಅರಿಶಿನವನ್ನು ತೆಗೆದುಕೊಳ್ಳಿ. ಅರಿಶಿನ ತುಳಸಿ ರಸ ಎರಡನ್ನೂ ಬೆರೆಸಿ
ಯಾವುದರಿಂದ? ಹಸಿ ಹಾಲಿನೊಂದಿಗೆ ಅರಿಶಿನ ಸ್ವಲ್ಪ ಮಟ್ಟಿಗೆ, ಹಾಗೆ 10ರಿಂದ 15 ತುಳಸಿ ಎಲೆಯನ್ನು ತೆಗೆದುಕೊಳ್ಳಿ. ತುಳಸಿ ಎಲೆಯನ್ನು ಚೆನ್ನಾಗಿ ಹಿಂಡಿ ತುಳಸಿಯಲ್ಲಿ ಇರತಕ್ಕಂತಹ ರಸವನ್ನು ಹೊರಗಡೆ ತೆಗೆದುಕೊಳ್ಳಿ. ಈಗ ನಾವು ಬೆರೆಸಿದಂತಹ ಈ ಪದಾರ್ಥಗಳನ್ನೆಲ್ಲ ಸೇರಿಸಿ ನಾವೇನು ಬೆರೆಸಿದ್ದೇವೆ, ಇವುಗಳನ್ನು ನೀವು ಬಯಸಿದಂತಹ ಪುರುಷ, ನಿಮ್ಮ ಪತಿ, ನಿಮ್ಮ ಸ್ನೇಹಿತರಿರಬಹುದು, ನಿಮ್ಮ ಪ್ರೇಮಿ ಇರಬಹುದು, ಆ ವ್ಯಕ್ತಿಗಳು ಧರಿಸುವಂತಹ ವಸ್ತ್ರಗಳಿಗೆ ಇದನ್ನು ಹಚ್ಚಬೇಕಾಗುತ್ತದೆ. ಏನು ರಸ ತಯಾರು ಮಾಡಿದ್ದೇವೆ ನಾವು, ತುಳಸಿ ಎಲೆ ರಸ, ಅರಿಶಿಣದ ಪೌಡ್ರು, ಹಾಗೆ ಸ್ವಲ್ಪ ಹಸಿ ಹಾಲಿನಿಂದ ಬೆರೆಸಿರ್ತಕ್ಕಂತಹ ಈ ರಸವನ್ನು ಅವರು ಧರಿಸುವಂತಹ ವಸ್ತ್ರಗಳಿಗೆ ಸ್ವಲ್ಪ ಮಟ್ಟಿಗೆ ಹಚ್ಚಬೇಕು. ಆ ವಸ್ತ್ರವನ್ನು ನಾವು ಇದನ್ನು ಅವರ ಬಟ್ಟೆಗಳಿಗೆ ಅಪ್ಲೈ ಮಾಡಿದ ಮೇಲೆ ಆ ವಸ್ತ್ರವನ್ನು ಅವರು ಧರಿಸುವಂತಹ ರೀತಿಯಲ್ಲಿರಬೇಕು. ಅವರು ಮನೆಯಲ್ಲಿ ಈಗ ತೆಗೆದಿಟ್ಟಿರ್ತಕ್ಕಂತಹ ವಸ್ತ್ರಗಳಿಗೆ ಹಚ್ಚಬಾರ್ದು. ನಾವು ಹಚ್ಚಿರ್ತಕ್ಕಂತಹ ವಸ್ತ್ರವನ್ನು ಅವರು ಆ ದಿನವಾಗಲಿ ಅಥವಾ ನಂತರದ ದಿನವಾಗಲಿ ಅವುಗಳನ್ನು ತೊಡುವಂತಿರಬೇಕು. ಆ ರೀತಿ ಆ ವಸ್ತ್ರಗಳಿಗೆ ಈ ಒಂದು ರಸವನ್ನು ಹಚ್ಚುತ್ತಾ ಬರೋದ್ರಿಂದ ಬೇಗನೆ ಆ ವ್ಯಕ್ತಿಗಳು ನಿಮ್ಮ ಕಡೆ ಆಕರ್ಷಿತರಾಗ್ತಾರೆ. ತುಂಬ ಸರಳವಾಗಿರ್ತಕ್ಕಂತಹ ವಿಧಾನ. ಹಾಗೆ ಈ 3 ವಸ್ತುಗಳನ್ನು ಸೇರಿಸಿ ಈ ಒಂದು ರಸವನ್ನು ತಯಾರು ಮಾಡಿರ್ತೀರಲ್ವ, ಇದನ್ನು ಆ ಒಂದು ವಸ್ತ್ರಕ್ಕೆ ಹಚ್ಚುವಾಗ ಓಂ ನಮೋ ಕಾಮಮಾಲಿನಿ ಶೀಘ್ರಂ ವಶಂ ವಶಂ ಸ್ವಾಹ ಈ ರೀತಿ 3 ಬಾರಿ ಮಂತ್ರವನ್ನು ಓದಿ. ತುಂಬ ಸರಳವಾಗಿರ್ತಕ್ಕಂತಹ ಮಂತ್ರ. ಓಂ ನಮೋ ಕಾಮಮಾಲಿನಿ ಶೀಘ್ರಂ ವಶಂ ವಶಂ ಸ್ವಾಹ. ಯಾವ ವ್ಯಕ್ತಿಯ ವಸ್ತ್ರಗಳಿಗೆ ನೀವು ಇದನ್ನು ಹಚ್ತೀರೋ, ನೀವು ಹಚ್ಚಿದ ನಂತರ ಯಾವ ವ್ಯಕ್ತಿ ಆ ಪುರುಷ ಆಗಿರಬೇಕು. ಇದು ತಂತ್ರ ಕೇವಲ ಪುರುಷರಿಗಾಗಿ ಪ್ರಯತ್ನ ಮಾಡಬೇಕು, ಸ್ತ್ರೀಯರು ಮಾತ್ರ ಪ್ರಯತ್ನ ಮಾಡ್ತಕ್ಕಂತಹ ತಂತ್ರ ವಿಧಾನ. ಈ ರೀತಿ ಓಂ ನಮೋ ಕಾಮಮಾಲಿನಿ ಶೀಘ್ರಂ ವಶಂ ವಶಂ ಸ್ವಾಹ ಈ ಒಂದು ಸರಳವಾಗಿರ್ತಕ್ಕಂತಹ ಮಂತ್ರವನ್ನು 3 ಬಾರಿ ಪಠಿಸುತ್ತಾ ಅರಿಶಿನ ಬೆರೆಸಿದಂತಹ ಹಸಿ ಹಾಲಿನೊಂದಿಗೆ ಅರಿಶಿನ ಬೆರೆಸಿದಂತಹ ತುಳಸಿ ರಸವನ್ನು ನೀವು ಅವರು ತೊಡುವಂತಹ ವಸ್ತ್ರಗಳಿಗೆ ಅದನ್ನು ಹಚ್ಚಬೇಕಾಗಿರ್ತದೆ. ಆ ವಸ್ತ್ರಗಳನ್ನು ಅವರು ಧರಿಸ್ತಾ ಇರಬೇಕು. ತುಂಬ ಸರಳವಾಗಿದೆ. ಶುಕ್ರವಾರ ಪ್ರಯತ್ನ ಮಾಡಬೇಕು. ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 9ರ ಮಧ್ಯಕಾಲದಲ್ಲಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು. ಸಾಕಷ್ಟು ತಂತ್ರ ವಿಧಾನಗಳಿಗಾಗಲೇ ತೋರಿಸಿದ್ದೇನೆ. ಅನೇಕರು ಈ ಒಂದು ತಂತ್ರ ವಿಧಾನಗಳಿಂದ ಲಾಭವನ್ನು ಪಡೆದಿರ್ತಾರೆ. ತಾಯಿ ಭವಾನಿ ದೇವಿ ಸದಾ ನಿಮ್ಮೊಂದಿಗಿದ್ದು ನೀವು ಮಾಡ್ತಕ್ಕಂತಹ ಪ್ರತಿಯೊಂದು ಕಾರ್ಯಗಳಲ್ಲಿ ಆ ತಾಯಿಯು ಕೈ ಜೋಡಿಸಿ ನಿಮಗೆ ಶೀಘ್ರವಾಗಿ ಫಲ ಕೊಡಲಿ ಎಂದು ನಾನು ಮನಸ್ಫೂರ್ತಿಯಾಗಿ ಪ್ರಾರ್ಥನೆ ಮಾಡ್ತೇನೆ. ತುಂಬ ಸರಳವಾಗಿದೆ, ಪ್ರತಿಯೊಬ್ಬರೂ ಪ್ರಯತ್ನ ಮಾಡಬಹುದು. ನಿಮಗೆ ಈ ರೀತಿ ಸಮಸ್ಯೆ ಇಲ್ವಾ? ನಿಮಗೆ ತಿಳಿದಿರ್ತಕ್ಕಂಥವರೊಂದಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿಕೊಳ್ಳಿ. ಇದರಿಂದ ಯಾರಿಗಾದರೂ ಲಾಭವಾಗಬಹುದು. ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.